ಈ ವಿಡಿಯೋದಲ್ಲಿ ನಾನು ಯೂನಿವರ್ಸಲ್ ಸೆಟ್ ಅಂದರೆ ಏನು ಮತ್ತು ಅದನ್ನು ನಾವು ವೆನ್ ಡಯಾಗ್ರಾಮಲ್ಲಿ ಹೇಗೆ ಬರಿತೀವಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಯೂನಿವರ್ಸಲ್ ಸೆಟ್ ಅಂದರೆ ನಾವು ಅದನ್ನು ಯು ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇದರಲ್ಲಿ ನಾನು ಕೆಲವೊಂದು ಎಲಿಮೆಂಟ್ಸ್ನ ತಗೋತಾ ಇದ್ದೀನಿ. ಎಕ್ಸಾಂಪಲ್ ಮೂಲಕ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. 1, 2, 3, 4, 5, 21, 19, 18 ಅಂದರೆ ಇಷ್ಟು ವ್ಯಾಲ್ಯೂಸು ನಾನು ಯೂನಿವರ್ಸಲ್ ಸೆಟ್ ಅಂತ ತಗೋತಾ ಇದ್ದೀನಿ. ಇಲ್ಲಿ ಒಂದು ಸೆಟ್ ಇದೆ. ಇದನ್ನು ನಾವು ಯಾವಾಗ ಯೂನಿವರ್ಸಲ್ ಸೆಟ್ ಅಂತ ಹೇಳ್ತೀವಿ ಅಂದರೆ ಇದರಲ್ಲಿ ನಾವು ಎಷ್ಟೊಂದು ಸಬ್ಸೆಟ್ಸ್ನ ಬರಿತಾ ಹೋಗ್ಬೋದು. ಸಬ್ಸೆಟ್ ಹೇಗೆ ಬರೆಯೋದು ಅನ್ನೋದನ್ನು ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಅದನ್ನು ನೋಡಿದ್ರೆ ನಿಮಗೆ ಸಬ್ಸೆಟ್ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಇದರಲ್ಲಿ ನಾನು ಯೂನಿವರ್ಸಲ್ ಸೆಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದನ್ನು ಯಾವಾಗ ಯೂನಿವರ್ಸಲ್ ಸೆಟ್ ಅಂತ ಹೇಳ್ತೀವಿ ಅಂದರೆ ಈಗ ನಾನು ಒಂದು ಸೆಟ್ ಎ ಅಂತ ತಗೋತಾ ಇದ್ದೀನಿ. ಇದರಲ್ಲಿ 1, 2, 5 ಅಂತ ಬರ್ಕೋತಾ ಇದ್ದೀನಿ. ಈ 1, 2, 5 ಅನ್ನೋ ನಂಬರ್ಸು ಈ ಸೆಟ್ ಯು ಅಲ್ಲಿ ಇದೆ. 1, 2, 5 ಅಲ್ಲಿ ಇದೆ. ಅಂದರೆ ಎ ಈಸ್ ಎ ಸಬ್ಸೆಟ್ ಆಫ್ ಯು ಆಗ್ತಾ ಇದೆ. ಅಂದರೆ ಎ ಅಲ್ಲಿ ಬರೋವಂಥ ಎಲ್ಲ ಎಲಿಮೆಂಟ್ಸು ಯು ಅಲ್ಲಿದೆ ಅಂತ ಆಯಿತು. ಹಾಗೆಯೇ ಮತ್ತೆ ಒಂದು ತಗೋತಾ ಇದ್ದೀನಿ ಸೆಟ್ ಬಿನ. ಇದರಲ್ಲಿ ನಾನು 21, 19, 18 ಅಂತ ತಗೋತಾ ಇದ್ದೀನಿ. 21, 19, 18 ಅಂತ ಹೇಳಿದ್ರೆ ಈ ವ್ಯಾಲ್ಯೂಸ್ ಕೂಡ ನಮಗೆ ಸೆಟ್ ಯು ಅಲ್ಲಿದೆ. ಅಂದರೆ ಬಿ ಈಸ್ ಎ ಸಬ್ಸೆಟ್ ಆಫ್ ಯು ಅಂತ ಬರಿಬೋದು. ಅಂದರೆ ಇದರಲ್ಲಿ ಇರೋವಂಥ ವ್ಯಾಲ್ಯೂಸ್ ಎಲ್ಲ ಈ ಯೂನಿವರ್ಸಲ್ ಸೆಟ್ಟಲ್ಲಿದೆ. ಅಂದರೆ ಇಲ್ಲಿ ಸೆಟ್ ಎ ಅಲ್ಲಿ ಸೆಟ್ ಬಿ ಅಲ್ಲಿ ಇರೋವಂಥ ಎಲಿಮೆಂಟ್ಸ್ ಎಲ್ಲ ಕೂಡ ಸೆಟ್ ಯು ಅಲ್ಲಿ ಇರೋದ್ರಿಂದ ಇದನ್ನು ನಾವು ಯೂನಿವರ್ಸಲ್ ಸೆಟ್ ಅಂತ ಹೇಳ್ತಾ ಇದ್ದೀವಿ. ಯೂನಿವರ್ಸಲ್ ಸೆಟ್ ಅಂತ ಹೇಳಿದ್ರೆ ಯಾವುದೇ ಒಂದು ಸೆಟ್ಗೆ ನಾವು ಕೆಲವೊಂದು ಸಬ್ಸೆಟ್ಸ್ನ ಬರಿತಾ ಹೋಗ್ಬೋದು. ಅಂದರೆ ಬರೆಯೋ ಸಬ್ಸೆಟ್ಸ್ ಎಲ್ಲ ಆ ಸೆಟ್ಟಲ್ಲಿ ಇರೋದ್ರಿಂದ ಅದನ್ನು ನಾವು ಯೂನಿವರ್ಸಲ್ ಸೆಟ್ ಅಂತ ಹೇಳ್ತೀವಿ. ಇದನ್ನು ವೆನ್ ಡಯಾಗ್ರಾಮಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ವೆನ್ ಡಯಾಗ್ರಾಮ್ ಬರೀತೀವಿ ಅಂತ ಹೇಳಿದ್ರೆ ಇದರಲ್ಲಿ ನಾನು ಒಂದು ಬಾಕ್ಸನ್ನು ಬರ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಫಸ್ಟ್ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಯೂನಿವರ್ಸಲ್ ಸೆಟ್ಗೆ 1, 3, 5, 9, 11, 13 ಅಂತ ತೊಗೋತಾ ಇದ್ದೀನಿ. ಇದು ಯೂನಿವರ್ಸಲ್ ಸೆಟ್ ಆಗಿದೆ. ಈ ಯೂನಿವರ್ಸಲ್ ಸೆಟ್ ಅಂದರೆ ಒಂದು ಸಬ್ಸೆಟ್ ತೊಗೋತಾ ಇದ್ದೀನಿ. ಎ 3, 5, 9 ಅಂತ ತೊಗೋತೀನಿ. ಅಂದರೆ ಈ ಸೆಟ್ ಎ ಏನಿದೆ ಇದು ಸಬ್ಸೆಟ್ ಆಗಿದೆ. ಯಾವುದಕ್ಕೆ? ಈ ಯೂನಿವರ್ಸಲ್ ಸೆಟ್ಗೆ. ಅಂದರೆ ಎ ಈಸ್ ಎ ಸಬ್ಸೆಟ್ ಆಫ್ ಯು ಅಂತ ಆಗ್ತಾ ಇದೆ. ಅಂದರೆ ಎಲ್ಲಿ ಬರುವಂಥ ಎಲಿಮೆಂಟ್ಸ್ ಏನಾಗಿದೆ ಈ ಯೂನಿವರ್ಸಲ್ ಸೆಟ್ ಆಗಿದೆ. ಇದನ್ನು ನಾವು ವೆನ್ ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ವೆನ್ ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಒಂದೇ ಒಂದು ಸಬ್ಸೆಟ್ ತಗೋತಾ ಇದ್ದೀನಿ ಎ ಅಂತ ಹೇಳಿದ್ರೆ ಅದನ್ನು ನಾನು ಸಬ್ಸೆಟ್ ಬರ್ಕೋತಾ ಇದ್ದೀನಿ. ಇಲ್ಲಿ ಒಂದು ಸರ್ಕಲಲ್ಲಿ ಬರ್ಕೋತೀನಿ. ಇಲ್ಲಿ ಎ ಅಂದರೆ ಇದು ಯೂನಿವರ್ಸಲ್ ಸೆಟ್ ಆಗಿದೆ. ಯೂನಿವರ್ಸಲ್ ಸೆಟ್ ಅಂತ ಹೇಳಿದರೆ ಈ ಕಂಪ್ಲೀಟ್ ಬಾಕ್ಸ್ ಒಳಗಡೆ ಏನು ಬರೀತೀನಿ ಅದೆಲ್ಲ ನಂಬರ್ಸು ಏನಾಗಿದೆ ಈ ಯೂನಿವರ್ಸಲ್ ಸೆಟ್ಟಲ್ಲಿದೆ ಅಂತ ಅರ್ಥ. ಇಲ್ಲಿ ಸಬ್ಸೆಟ್ ಎ ಏನಿದೆ ಇದರಲ್ಲಿ 3, 5, 9 ಇದೆ. ಅಂದರೆ ಆ 3, 5, 9 ಇಲ್ಲಿ ಬರ್ಕೋತಾ ಇದ್ದೀನಿ. ಇನ್ನು ರಿಮೈನಿಂಗ್ ಯಾವ ನಂಬರ್ಸ್ ಉಳಿದಿದೆ ನೋಡಿ. ಇಲ್ಲಿ 3, 5, 9 ಬರ್ಕೊಂಡಿದ್ದೀನಿ. ಉಳಿದಿರೋ ಅಂಥದ್ದು ಏನಾಗಿದೆ 1, 11 ಆ್ಯಂಡ್ 13 ಉಳ್ಕೊಂಡಿದೆ. 1, 11, 13 ಉಳ್ಕೊಂಡಿರೋಂಥ ನಂಬರ್ಸ್ ನಾನು ಇಲ್ಲಿ ಬರಿತಾ ಇದ್ದೀನಿ. 1, 11, 13 ಅಂತ ಬರಿತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಇದು ಯೂನಿವರ್ಸಲ್ ಸೆಟ್ ಅಂದರೆ ಈ ಬಾಕ್ಸಲ್ಲಿ ಏನು ಬರ್ತಿದ್ದೀನಿ ಈ ಬಾಕ್ಸಲ್ಲಿ ಬರೆದಿರೋದೆಲ್ಲ ನಂಬರ್ಸು ಈ ಯು ಅಲ್ಲಿದೆ. ಅದರಲ್ಲಿ ನಾನು ಸಬ್ಸೆಟ್ ಅಂತ ಬರಿತಾ ಇದ್ದೀನಿ, ಸಬ್ಸೆಟ್ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಸರ್ಕಲ್ ಒಳಗಡೆ ಬರೆದಿರೋ ಅಂಥ ನಂಬರ್ ಏನಾಗಿದೆ ಅದು ಈ ಯೂನಿವರ್ಸಲ್ ಸೆಟ್ಗೆ ಒಂದು ಸೆಟ್ ಆಗಿದೆ. ಅಂದರೆ ಒಂದು ಸಬ್ಸೆಟ್ ಆಗಿದೆ ಅಂತ ಅರ್ಥ. ಅಂದರೆ ನಾನು ಈ ವೆನ್ ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡೋದನ್ನು ಇದನ್ನು ನಾನು ಈ ರೀತಿ ಲೆಟರ್ಸಲ್ಲಿ ಬರಿತಾ ಇದ್ದೀನಿ. ಅಂದರೆ ಇದನ್ನು ಎ ಈಸ್ ಎ ಸಬ್ಸೆಟ್ ಆಫ್ ಯು ಅಂತಲೂ ಬರೆದ್ರು. ಈ ವೆನ್ ಡಯಾಗ್ರಾಮಲ್ಲಿ ಈ ರೀತಿ ರೆಪ್ರೆಸೆಂಟ್